From a nobody, God can make you into somebody. That is the transforming power of the God we serve. ಯಾವನೂ ಅಲ್ಲದವನನ್ನು ಏನೋ ಆಗಿ ಮಾಡುವಂಥದ್ದು ಆತನಿಂದ ಸಾಧ್ಯತೆ. ಆತನು ಸಂಪೂರ್ಣವಾಗಿ ಪರಿವರ್ತಿಸುವುದಕ್ಕೆ ಸಮರ್ಥನಾಗಿದ್ದಾನೆ. In the Bible, when you look at the different characters, you see how God transformed them. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನು ನೀವು ಕಾಣ್ತೀರಿ, ಅವರನ್ನು ಯಾವ ರೀತಿಯಾಗಿ ಕರ್ತನು ಮಾರ್ಪಡಿಸಿದ್ದಾನೆ ಎಂಬುದನ್ನು ನೀವು ನೋಡಬಹುದು. David was an ordinary shepherd boy, but he had a habit of praising God. ದಾವೀದನು ಒಬ್ಬ ಸಾಮಾನ್ಯ ಕುರುಬನಾದ ಹುಡುಗನಾಗಿದ್ದ, ಆದರೆ ಕರ್ತನು ಆತನನ್ನು ಸಂಪೂರ್ಣವಾಗಿ ಬದಲಾಯಿಸಿದ. He was in the wilderness tending to ordinary sheep. He had nobody to speak to, but he chose to worship God using the little instruments he had. ಆತನು ಅಡವಿಗಳಲ್ಲಿ ಕುರಿಗಳನ್ನು ಕಾಯುತ್ತಾ ತನ್ನ ಕೈಲಿರುವಂತಹ ಒಂದು ಸಣ್ಣ ಒಂದು ವಾದ್ಯದಿಂದ ಆತನು ಕರ್ತನನ್ನು ಆರಾಧಿಸ್ತಾ ಇದ್ದ. That pleased God, and God made him into a mighty king. ಅದು ದೇವರಿಗೆ ಮೆಚ್ಚುಗೆ ಆಗಿದ್ದರಿಂದ ದೇವರು ಆತನೊಬ್ಬ ಸಮರ್ಥನಾದ ಅರಸನನ್ನಾಗಿ ಮಾಡಿದ. That is it. The God we speak, he can transform your life, just like God transformed David from an ordinary shepherd boy into the king of Israel. ನಾವು ಭರವಸೆ ಇಡುವಂತ ದೇವರು ನಮ್ಮನ್ನು ಆ ಸಾಮಾನ್ಯ ಹುಡುಗನದ್ದವನನ್ನು ಅರಸನನ್ನಾಗಿ ಮಾಡದಂತೆ ನಮ್ಮ ಜೀವಿತಗಳನ್ನು ಪರಿವರ್ತಿಸಿ ಆತನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. Yes, it was not a smooth ride. He had to defeat a lion, a bear, and even Goliath to reach his destiny. ಅದು ಆತನಿಗೆ ಸುಲಭ ಮಾರ್ಗವೇನಾಗಿರ್ಲಿಲ್ಲ, ಸರಳ ಮಾರ್ಗವೂ ಆಗಿರ್ಲಿಲ್ಲ. ಆತನು ಸಿಂಹಗಳನ್ನ, ಗೊಲ್ಯಾತನನ್ನ, ಎಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡೇ ಹೋಗ್ಬೇಕಾಯ್ತು. In this world you have trouble, but be of good cheer, because Jesus has overcome the world. Similarly, you will also overcome all your troubles and obstacles. ಈ ಲೋಕದಲ್ಲಿ ಸಂಕಟಗಳು ನಮಗಿದೆ, ಆದರೆ ಕ್ರಿಸ್ತನು ಆ ಸಂಕಟಗಳನ್ನು ಜಯಿಸಿದವನಾಗಿರುವುದರಿಂದ ನಾವು ಸಹ ನಮಗೆ ಬರುವಂತಹ ಸಂಕಟಗಳ ಬಾಧೆಗಳನ್ನ ಜಯಿಸಿಕೊಂಡು ಹೋಗುವವರಾಗಿದ್ದೇವೆ. Maybe you do not have peace in your life, but I have good news for you. ನಿಮ್ಮಲ್ಲಿ ಜೀವನದಲ್ಲಿ ಸಮಾಧಾನ ಇಲ್ಲದೆ ಇರಬಹುದು, ಆದರೆ ನನ್ನ ಹತ್ರ ಒಂದು ಶುಭ ಸಂದೇಶವಿದೆ. Yes, Jesus will give you his own peace, not like the peace that the world gives. It is the peace that surpasses all understanding. ಯೇಸು ನಿಮಗೆ ಆ ಶಾಂತಿಯನ್ನು ಕೊಡ್ತಾನೆ. ಲೋಕ ಕೊಡೋ ರೀತಿಯಲ್ಲಿ ಅದು ನಿಮಗೆ ಕೊಡೋದಿಲ್ಲ. ಆತನು ತನ್ನಲ್ಲಿರುವ ಶಾಂತಿ ನಿಮಗೆ ಕೊಡ್ತಾನೆ. ಅದು ಎಲ್ಲಾ ಗ್ರಹಿಕೆಯನ್ನು ಮೀರಿ ಹೋಗುವಂತಹ ಶಾಂತಿಯಾಗಿದ್ದಿದೆ. Yes, we were talking about the transforming power of God. Let me take your attention to the life of a person called Joseph. ನಾವು ಮಾತಾಡ್ತಾ ಇದ್ದೇವು ನಮ್ಮನ್ನು ರೂಪಾಂತರಗೊಳಿಸುವಂತಹ ಸಾಮರ್ಥ್ಯ ಕುರಿತಾಗಿ. ಅದರಲ್ಲಿ ಒಬ್ಬ ವ್ಯಕ್ತಿ ನೋಡ್ತೇವೆ ನಾವು, ಯೋಸೇಫನು. He was just an ordinary boy who was he was just spending his time with his father and his parents and brothers in a small house. ಯೋಸೇಫನು ಒಬ್ಬ ಸಾಮಾನ್ಯ ಹುಡುಗನಾಗಿದ್ದ. ಅವನು ತನ್ನ ತಂದೆ ಜೊತೆಯಲ್ಲಿ, ತಂದೆಯ ಮನೆಯಲ್ಲಿ, ಉಳಿದವರೊಂದಿಗೆ ಸಣ್ಣ ಮನೆಯಲ್ಲಿ ಸಮಯವನ್ನು ಕಳೆಯುವಂತವನಾಗಿದ್ದ. He had the promises of God, but this caused jealousy among his brothers, and they eventually even planned to kill him. ಆತನಿಗೆ ದೇವರ ವಾಗ್ದಾನಗಳು ಉಂಟಾದವು. ಆ ವಾಗ್ದಾನಗಳ ನಿಮಿತ್ತ ಆತನ ಸಹೋದರರು ಆತನನ್ನು ಹಾಗೆ ಮಾಡುವಂತಾಯ್ತು, ದ್ವೇಷ ಮಾಡುವಂತದಾಯ್ತು. In that common Bible, in that familiar Bible story, you know the trials and tribulations that he went through. He was put into a pit, then he was transported to a distant land by slave traders. He was a slave in a far country. ನಿಮಗೆ ಗೊತ್ತಿದೆ, ಆತನನ್ನು ಗುಂಡಿಗೆ ಹಾಕಿದ್ರು, ಆನಂತರ ಆತನನ್ನು ಮಾರಿದ್ರು. ಆತನೊಬ್ಬ ಗುಲಾಮನ ರೀತಿಯಲ್ಲಿ ಮಾರಲ್ಪಟ್ಟವನಾಗಿ ಆತನು ಪರಿಚಯ ಇಲ್ಲದಂತ ಐಗುಪ್ತ ದೇಶಕ್ಕೆ ಕಳಿಸಲ್ಪಟ್ಟನು. But even in Potiphar's home, whatever he did, it succeeded because God was with him. ಅಲ್ಲಿ ಆತನು ಪೋಟಿಫರನ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯೋಸೇಫನ ನಿಮಿತ್ತವಾಗಿ ಪೋಟಿಫರನ್ನು ಏನು ಮಾಡಿದ್ರು ಆತನಿಗೆ ಅದರ ಮೂಲಕ ಆಶೀರ್ವಾದ ಉಂಟಾಯ್ತು. Even though he led a godly life, a life in which he feared God, the people who were inimical against him, they planted false accusations and cases against him, and he was imprisoned. ಆತನ ಮೇಲೆ ಸುಳ್ಳಾದಂತ ಆರೋಪಗಳನ್ನು ಹೊರಿಸಿ ಆತನನ್ನು ಸೆರೆಮನೆಗೆ ಹಾಕುವಂತಹ ಪರಿಸ್ಥಿತಿಗಳು ಬಂದವು. Maybe you are also going through a similar situation. You are also going through false accusations and cases, and you are troubled by it. ನೀವು ಸಹ ಅದೇ ರೀತಿಯಾಗಿ ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಹಾಕಿದಂತ ಕೆಲವು ಸಮಸ್ಯೆಗಳನ್ನು ದಾಟಿಕೊಂಡು ನೀವು ಹೋಗ್ತಿರಬಹುದು. Yes, even in that prison, yes, he did not lose his hope because he had promises of God.
ಅಂತ ಸಂದರ್ಭದಲ್ಲಿ ಸಹ ಯೋಸೇಫನು ನಿರಾಶೆಗೊಳ್ಳಲಿಲ್ಲ, ಯಾಕೆಂದ್ರೆ ಆತನ ಬಳಿಯಲ್ಲಿ ವಾಗ್ದಾನಗಳಿದ್ದವು. He thought that his help will come from the wine bearer or the person who helped the king. ಅಲ್ಲಿ ಆತನ ಎಣಿಸಿದ ಆತನಿಗೆ ಪಾನವನ್ನು ಕೊಡುವಂತ ಆ ಭಕ್ಷಕಗಾರನು ಸಹಾಯ ಮಾಡುತ್ತಾನೆಂಬುದಾಗಿ ಆತ ನಿರೀಕ್ಷಿಸಿದ. My dear friend, you might be also counting on different people to help you, but let me tell you, your help comes from the maker of heaven and earth. ನೀವು ಸಹ ಅದೇ ರೀತಿಯಲ್ಲಿ ಜನರಿಂದ ಸಹಾಯ ಬರಬಹುದು ಎಂಬುದಾಗಿ ನೀವು ಕಾಯ್ತಿರಬಹುದು. ಆದ್ರೆ ನಾನು ಹೇಳೋದನ್ನೇ ಕೇಳಿ ಪ್ರಿಯರೇ, ನಮ್ಮ ಸಹಾಯ ಮೇಲಿನಿಂದ ಬರುವಂತದ್ದಾಗಿದ್ದಿದೆ. People in this world, they can promise you several things, but when time comes, when your time of trouble comes, they will be nowhere to be seen. ಈ ಲೋಕದಲ್ಲಿ ಅನೇಕರು ನಿಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳ್ಬೋದು, ಆದ್ರೆ ನೀವು ಕಷ್ಟ ಸಂಕಟಗಳನ್ನು ದಾಟುವಂತ ಸಂದರ್ಭದಲ್ಲಿ ಈ ಲೋಕದ ಯಾವ ಜನರು ನಮ್ಮ ಬಳಿಗೆ ಬರೋದಿಲ್ಲ. Where does my help come from? My help comes from the maker of heaven and earth. ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ನನ್ನ ಸಹಾಯವು ಭೂಮಿ ಆಕಾಶಗಳ ಒಡೆಯನಾಗಿರುವ ಯೆಹೋವನಿಂದಲೇ ಬರುವಂತದ್ದಾಗಿದೆ. It just required God to give a couple of dreams to the Pharaoh. That is the thing that elevated Joseph, who had the gift of interpreting dreams. ದೇವರಿಂದ ಕೊಡಲ್ಪಟ್ಟಂತ ಆ ಕನಸುಗಳ ವಾಗ್ದಾನಗಳಿಂದ ನಿಮಿತ್ತವಾಗಿ ಆತನು ಅಲ್ಲಿಂದ ಎತ್ತಲ್ಪಟ್ಟವನಾಗಿ ಒಬ್ಬ ಅರಸನ ಸ್ಥಾನಕ್ಕೆ ಬಂದ. That is how simple for God transform your life. ದೇವರಿಗೆ ನಿಮ್ಮ ಜೀವಿತವನ್ನ ರೂಪಾಂತರಗೊಳಿಸುವುದು ಇಷ್ಟು ಸುಲಭವಾದ ದಾರಿಯಾಗಿದ್ದಿದೆ. From a prisoner, his clothes changed to the prime minister's clothes. ಆತನು ಒಬ್ಬ ಕೈದಿಯ ಬಟ್ಟೆಗಳಿಂದ ಒಬ್ಬ ಪ್ರಧಾನಮಂತ್ರಿಯ ಆ ಬಟ್ಟೆಗಳೊಂದಿಗೆ ಆತನು ಮಾರ್ಪಡಿಸಲ್ಪಟ್ಟನು. A gift maketh a way for a man. That is what we see in the life of Joseph. ಆ ಯೋಸೆಫನ್ನು ನಾವು ಕಾಣ್ತೇವೆ. ದೇವರು ಕೊಡುವಂತ ಒಂದು ವರದಾನದ ಜೀವನ ಏನೆಂಬುದನ್ನು ಕಣ್ಣಾರೆ ಕಾಣ್ತೇವೆ. I'm talking about different characters in the Bible whose life was transformed by God. Let me turn your attention to the life of Saul, who was made into Paul. ನಾವು ಬೈಬಲ್ ನಲ್ಲಿರುವಂತಹ ಅನೇಕ ವ್ಯಕ್ತಿಗಳ ಜೀವಿತಗಳು ಯಾವ ರೀತಿಯಾಗಿ ದೇವರವರನ್ನ ಮಾರ್ಪಡಿಸಿದ್ರು ಎಂಬುದಾಗಿ ನೋಡ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೇನೆ, ಅದೇ ಪ್ರಕಾರ ಇನ್ನೊಬ್ಬ ನೋಡ್ತೇವೆ, ಆತನು ಪೌಲನು. Saul was very zealous, but he was zealous for the wrong reasons. He was persecuting people who followed Christ. ಸೌಲನು ಬಹಳ ಆಸಕ್ತನಾಗಿದ್ದ, ಮತಾಸಕ್ತನಾಗಿದ್ದುಕೊಂಡು ಆತನು ಸಭೆಗೂ ಕ್ರಿಸ್ತನ ಕಾರ್ಯಗಳಿಗೂ ಹಿಂಸಕನಾಗಿ ಆತನು ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದ. He even got warrants from the high priest, and he used that to persecute, kill, and destroy people for following Christ. ಆತನು ಮಹಾಯಾಜಕರುಗಳಿಂದ ಅಧಿಕಾರ ಪತ್ರವನ್ನು ಪಡ್ಕೊಂಡವನಾಗಿ ಕ್ರಿಸ್ತನನ್ನು ನಂಬುವಂಥವರನ್ನ ಹಿಂಸಿಸುವುದಕ್ಕೂ ಅವರನ್ನು ಸೆರೆಯ ಮೇಲೆ ಹಾಕಿಸುವುದಕ್ಕೂ ಆತನು ಮುಂದೆ ಹೋಗ್ತಾ ಇದ್ದ. One encounter with Christ changed his life. ಏನೇ ಈ ಜೀವನದಲ್ಲಿ ನಿಮಗೆ ವಿರೋಧವಾಗಿ ಏನೇ ಬರಲಿ, Damascus, there was a great encounter. He heard a voice, Saul, Saul, why do you persecute me? ಆ ದಮಸ್ಕದ ಮಾರ್ಗದಲ್ಲಿ ಆತನ ಒಂದು ಭೇಟಿಯನ್ನ ಹೊಂದಿದ ಕರ್ತನಿಂದ ಅಲ್ಲಿ ಆತನು ಸ್ವರ ಕೇಳ್ತಾನೆ, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೀ? Oh man of God, are you being persecuted by people? Be of good cheer. There is a God who will ask questions on your behalf. ಓ ದೇವರ ಮನುಷ್ಯನೇ, ನೀನು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆ ಒಳಗ ಪಡ್ತಾ ಇದೆಯೋ, ನಿನಗೊಂದು ಸಂದೇಶ ಇದೆ, ಆ ಕರ್ತನು ನಿನ್ನ ಹಿಂದೆ ಇದ್ದಾನೆ. Yes, God will defend you. ದೇವರು ನಿನ್ನ ಪರವಾಗಿ ನಿಲ್ಲುವಾತನಾಗಿದ್ದಾನೆ. He will never leave you nor forsake you. He has promised to be with you always. ಆತನು ನಿನ್ನನ್ನು ತೊರೆದು ಬಿಡುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ. Look at the transforming power of God. Saul, yes, Saul the persecutor became Saul the apostle. ಹಿಂಸಕನಾದ ಸೌಲನು ಯಾವ ರೀತಿ ರೂಪಾಂತರವನ್ನು ಹೊಂದಿಕೊಂಡನಂದ್ರೆ ಆತನು ನಂತರ ಅಪೊಸ್ತಲನಾದ ಪೌಲನಾದನು. Saul the persecutor, he became the preacher, became the miracle worker. ಆ ಹಿಂಸಕನಾಗಿರುವಂತ ಸೌಲನು ಒಬ್ಬ ಅದ್ಭುತಗಳನ್ನ ಮಾಡುವಾತನು, ಪ್ರಸಂಗಿಯೂ ಆಗಿರುವಂತ ಪೌಲನಾಗಿ ಮಾರ್ಪಟ್ಟನು. You can even say the Saul who was tearing up the Bible, he began to write the Bible himself. ಆ ಸೌಲನನ್ನು ನೀವು ಹೀಗೂ ಹೇಳ್ಬೋದು, ಸತ್ಯವೇದವನ್ನು ಹರಿದು ಹಾಕುತ್ತಿದ್ದಂತ ಒಬ್ಬ ವ್ಯಕ್ತಿ ಮುಂದೆ ಆ ಸತ್ಯವೇದವನ್ನೇ ಬರೆಯುವಂತ ವ್ಯಕ್ತಿ ಆದನು. Maybe you're listening to me and maybe you're also doing the same thing, but let me tell you, God still loves you. He can transform your life.
ಈಗ ನನ್ನ ಧ್ವನಿಯನ್ನ ಕೇಳ್ತಾ ನೀವು ಇದನ್ನೇ ಮಾಡ್ತಾ ಇರಬಹುದು, ಆದ್ರೆ ಒಂದು ನೆನಪಿಟ್ಟುಕೊಳ್ಳಿ, ಕರ್ತನು ನಿಮ್ಮನ್ನ ಪ್ರೀತಿಸುವ ಆತನಾಗಿದ್ದಾನೆ. ಆ ಪ್ರೀತಿಯ ಕರೆಯಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾನೆ. Maybe you are a person who is under fear, constant fear. You are fearful. Maybe you are as fearful as Gideon. ನೀನು ಸಹ ಬಹುಶಃ ಬಹಳ ಭಯಗ್ರಸ್ತನಾದಂತ ವ್ಯಕ್ತಿ ಆಗಿದ್ದು ನಮ್ಮ ಹಾಗೆ ಹೆದರಿಕೊಂಡೇ ಇರಬಹುದು. But when the angel appeared to Gideon, he did not address him as, "Oh, fearful man," but he told him, "Oh, mighty man of valor." ಆ ಗಿದ್ಯೋನನಿಗೆ ಆ ದೇವದೂತನ ಕಾಣಿಸಿಕೊಂಡಾಗ ಆತನ ಹೇಳ್ತಾನೆ, ಪರಾಕ್ರಮಶಾಲಿ ಆಗಿರುವವನೇ ಎಂಬುದಾಗಿ ಆತನ ಹೇಳ್ತಾನೆ. Yes, that's the way that God addresses you. He looks at the future and he prophesies it to you. God will turn your life. You are going to be used by God mightily. ಅದೇ ರೀತಿಯಾಗಿ ದೇವರು ಭಯಗ್ರಸ್ತರಾಗಿ ನಮ್ಮನ್ನು ನೋಡದೆ ನಾವು ಮುಂದೆ ಏನಾಗುತ್ತೇವೆ ಎಂಬುದನ್ನು ನೋಡಿ ಆ ಪ್ರಕಾರವಾಗಿ ನಮ್ಮನ್ನು ಆತನು ಕರೆಯುವ ಆತನಾಗಿದ್ದಾನೆ. ಹೀಗೆ ಆ ಕರೆಯ ನಿಮಿತ್ತ ನಮ್ಮ ಜೀವನದಲ್ಲಿ ನಾವು ಏನು ಆಗಿಲ್ಲವೋ ಅದು ಆಗುವಂತವರಾಗಿದ್ದೇವೆ. Look at the life of Abraham. When you look at his past, you might say that he might not be qualified, but God chose him and God made him into a father of faith. ಅಬ್ರಹಾಮನ ಜೀವಿತವನ್ನು ನಾವು ನೋಡೋದಾದ್ರೆ ಆತನು ಏನಾಗಬೇಕಾಗಿತ್ತು, ಆತನಲ್ಲಿ ಯಾವುದೂ ಇರಲಿಲ್ಲ. ಆದ್ರೆ ಕರ್ತನು ಆರಿಸಿಕೊಂಡು ಆತನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಆ ನಂತರ ಆತನನ್ನು ನಂಬಿಕೆಗೆ ಮೂಲ ಪಿತೃವನ್ನಾಗಿ ದೇವರು ಮಾಡ್ತಾನೆ. Yes, he obeyed God. In this day and time, if somebody asked you to go somewhere, you look at the map, you look at the GPS, you will even search Google Maps. But he did not have anything. He obeyed God blindly. ಆ ಅಬ್ರಹಾಮನು ಯಾವ ರೀತಿಯಲ್ಲಿ ಯಾವ ಸಹಾಯವಿಲ್ಲದೆ ಯಾವ ಆಧಾರಗಳಿಲ್ಲದೆ ಸಂಪೂರ್ಣವಾಗಿ ನಂಬಿ ದೇವರಿಗೆ ವಿಧೇಯನಾದನು. ಈ ದಿನಗಳಲ್ಲಿ ನಮಗೆ GPS ಇನ್ನು ಯಾವುದೋ ವಿಷಯಗಳು ನಮಗೆ ಆಧಾರ ಮಾಡಿಕೊಳ್ಳಿಕ್ಕೆ ಸಂಗತಿಗಳಿದೆ. ಆದರೆ ಅಬ್ರಹಾಮನ ಕಾಲದಲ್ಲಿ ಆತನಿಗೆ ಏನೂ ಇಲ್ಲದಿದ್ದರೂ ಸಹ ಆತನು ದೇವರಿಗೆ ವಿಧೇಯನಾಗಿ ನಡ್ಕೊಂಡನು. Are you ready to blindly believe God, just like Abraham did? And that is called faith. ಅಬ್ರಹಾಮನ ರೀತಿಯಲ್ಲಿ ಕುರುಡು ನಂಬಿಕೆಯಿಂದ ನೀವು ನಂಬುವುದಕ್ಕೆ ನೀವು ತಯಾರಿದ್ದೀರೋ ಅದನ್ನು ನಿಜವಾದ ನಂಬಿಕೆ ಎಂಬುದಾಗಿ ದೇವರು ಹೇಳ್ತಾರೆ. Even Abraham had a problem. He did not have a child even at the extremes of age, but God did a miracle in his life. ಅಬ್ರಹಾಮನಿಗೂ ಕೊರತೆಗಳಿತ್ತು, ಆತನಿಗೆ ಮಕ್ಕಳಿರಲಿಲ್ಲ. ಆತನಿಗೆ ಪ್ರಾಯ ಮೀರಿ ಹೋದ ನಂತರ ಆತನಿಗೆ ದೇವರು ನಂಬಿಕೆಯಿಂದಲೇ ಆತನ ಮಗನನ್ನು ಪಡ್ಕೊಳ್ಳುವಂತೆ ಮಾಡಿದರು. Maybe you are also going through a similar problem. If Abraham he got a miracle, you can definitely hope that Jesus, he will grant you your request. ನೀವು ಅದೇ ರೀತಿಯಲ್ಲೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬಹುದು. ಆದ್ರೆ ಕರ್ತನು ಆತನಿಗೆ ಯಾವ ರೀತಿ ಅದ್ಭುತವನ್ನು ಕೊಟ್ಟನು ಅದೇ ಪ್ರಕಾರ ನಿಮಗೂ ಅದ್ಭುತವನ್ನ ಮಾಡೋದಕ್ಕೆ ಆತನು ಸಿದ್ಧನಿದ್ದಾನೆ. Maybe you might say that my problem is difficult. You are saying that it is humanly impossible. ನೀವು ಹೇಳ್ತಾ ಇರಬಹುದು ನನ್ನ ಕಷ್ಟ ಬಹಳ ಕಷ್ಟಕರವಾದದ್ದು, ಅದು ಮನುಷ್ಯರಿಂದ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನೀವು ಹೇಳಬಹುದು. But I have good news for you. The God we serve, he is the master of impossibilities. ನಾನು ನಿಮಗೊಂದು ನನ್ನ ಬಳಿಯಲ್ಲಿ ನಿಮಗೋಸ್ಕರ ಒಂದು ಶುಭ ಸಂದೇಶ ಇದೆ. ಅದೇನೆಂದ್ರೆ ನಾವು ಸೇವಿಸುವ ದೇವರು ಆತನು ಅಸಾಧ್ಯವಾದವುಗಳನ್ನ ಮಾಡುವುದರಲ್ಲಿ ನಿಪುಣನಾಗಿರುವಂತ ದೇವರಾಗಿದ್ದಾನೆ. Is there anything too hard for me? ಆತನ ಹೇಳ್ತಾನೆ ನನಗೆ ಕಠಿಣವಾದದ್ದು ಏನಾದ್ರೂ ಉಂಟೋ? Yes, we know that life is hard. We go through different problems. Then you cannot deal it. Give it to the Lord. Cast all your burdens and anxieties into the Lord. He will take very good care of you. ನೀವು ಹೇಳ್ಬೋದು, ಹೌದು ನಮ್ಮ ಜೀವಿತದಲ್ಲಿ ಇದು ಕಷ್ಟಕರವಾದದ್ದೇ, ನಮಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಆದ್ರೆ ನಾನು ನಿಮಗೆ ಹೇಳ್ತಾ ಇರೋದು ಎಲ್ಲವುಗಳನ್ನು ಸರಿ ಮಾಡೋದಕ್ಕೆ ಸಮರ್ಥನಾಗಿರುವ ಕರ್ತನ ಕರಗಳಲ್ಲಿ ಕೊಟ್ಟು ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ಹೇಳಿದ್ರೆ ಆ ಕರ್ತನ ಅದನ್ನು ಸಾಧ್ಯವಾಗಿ ಮಾಡುವ ಆತನಾಗಿದ್ದಾನೆ. Let not your heart be troubled. ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ. Yes, do not be anxious about tomorrow. Let tomorrow care about itself. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿ, ನಾಳಿನ ದಿನ ನಾಳೆ ಅದನ್ನು ನೋಡಿಕೊಳ್ಳಲಿ. Yes, the God we serve, he loves you. He takes very good care of you. Yes, even numbered the hairs of your head. ನಾವು ಪ್ರೀತಿಸುವಂತ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಆತನಾಗಿದ್ದಾನೆ. ನಮ್ಮ ಜೀವಿತದ ಒಂದು ದಿನಗಳನ್ನು ಲೆಕ್ಕದಿಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ತಲೆಗೂದಗಳಲ್ಲಿ ಒಂದರ ಸಂಖ್ಯೆ ಕಡಿಮೆ ಆಗದಂತೆ ನಮ್ಮನ್ನು ನೋಡುವ ಆತನಾಗಿದ್ದಾನೆ. He is Jehovah Jireh. He is your provider. ಆತನು ಯೆಹೋವ ಈರೆ, ನಮಗೆ ಬೇಕಾದುದೆಲ್ಲವನ್ನು ಒದಗಿಸುವ ಆತನಾಗಿದ್ದಾನೆ. He is Jehovah Nissi. He is the Lord your banner, and he will give you victory over every circumstance.
ಆತನು ಯೆಹೋವ ನಿಸ್ಸಿಯಾಗಿದ್ದಾನೆ, ನಮಗೆ ಜಯ ಧ್ವಜವಾಗಿದ್ದ ನಮಗೆ ಎಲ್ಲಾ ವಿಷಯಗಳಲ್ಲಿ ಜಯವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. Maybe you're surrounded by your enemies and you do not know what to do. ಬಹುಶಃ ನಿಮ್ಮ ಸುತ್ತಲೂ ನಿಮಗೆ ಶತ್ರುಗಳು ಆವರಿಸಿಕೊಂಡಿರಬಹುದು, ಏನ್ ಮಾಡ್ಬೇಕೆಂಬುದಾಗಿ ನಿಮಗೆ ಆಗ್ತಿರ್ಲಿಕ್ಕಿಲ್ಲ. If God is for you, who can be against you? ದೇವರು ನಿಮ್ಮ ಪರವಾಗಿರುವುದಾದರೆ ನಿಮಗೆ ಶತ್ರುಗಳು ಯಾರಿದ್ದಾರೆ? Yes, no plan formed against you shall prosper. ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದು. Enemies might come in one way, but they will be scattered in 7 different ways. ಶತ್ರುವು ಒಂದು ಮಾರ್ಗವಾಗಿ ಬರಬಹುದು, ಆದ್ರೆ 7 ಮಾರ್ಗವಾಗಿ ನಿನ್ನನ್ನು ಬಿಟ್ಟು ಓಡಿ ಹೋಗುವನು. Be of good courage because God is for you. ದೇವರು ನಿನ್ನೊಂದಿಗಿರುವುದರಿಂದ ನೀನು ಪೂರ್ಣ ಧೈರ್ಯಶಾಲಿಯಾಗಿರು. You will live long and declare the works of the living God. ನೀನು ಜೀವಿಸುವಾತನಾಗಿದ್ದಿ ಮತ್ತು ಯೆಹೋವನ ಕಾರ್ಯಗಳನ್ನ ಪ್ರಚುರಪಡಿಸುವಾತನಾಗಿದ್ದೆ. Yes, I was talking about God, the master of impossibilities. I'm talking about God who can transform you. ನಾನು ನಿಮಗೆ ಮಾತಾಡ್ತಿರೋದು ಯಾರು ಹೇಳಿದ್ರೆ, ಅಸಾಧ್ಯವಾದವುಗಳನ್ನ ಸಾಧ್ಯ ಮಾಡುವಂತ ನಿಪುಣನಾದ ಒಬ್ಬನೇ ಒಬ್ಬ ದೇವರ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಆತನು ನಿಮ್ಮ ಜೀವಿತವನ್ನ ಮಾರ್ಪಡಿಸುವಾತನಾಗಿದ್ದಾನೆ. Whatever be the problem, the answer is Jesus Christ. ಏನೇ ಸಮಸ್ಯೆ ಅದಕ್ಕೆ ಉತ್ತರ ಯೇಸು ಕ್ರಿಸ್ತನೇ. Yes. Are you ready to call upon the name of Jesus? Shall we look to the Lord in prayer? ಹೌದು, ನೀವು ಆ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮರಳುವುದಕ್ಕೆ ಸಿದ್ಧರಾಗಿದ್ದೀರೋ? ನಾವು ಪ್ರಾರ್ಥನೆ ಮಾಡೋಣವೋ? Lord, I come before you, Lord. Lord, I have this list of problems. I hand it over to you, Lord. Lord, I trust you. Lord, take good care of me. ಕರ್ತನೇ, ಹೌದಪ್ಪ, ನಾವು ನಿನ್ನ ಬಳಿ ಬಂದಿದ್ದೇವೆ. ನಮ್ಮ ಹತ್ರ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಿನ್ನಲ್ಲಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. Lord, thank you for giving your peace, the peace that surpasses all understanding. ಕರ್ತನೇ, ನಿನ್ನಲ್ಲಿರುವ ಶಾಂತಿಯನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯಾಕಂದ್ರೆ ನೀನು ಎಲ್ಲಾ ಗ್ರಹಿಕೆಯನ್ನು ಮೀರುವಂತಹ ದೈವ ಶಾಂತಿಯನ್ನು ನಮಗೆ ನೀನು ಅನುಗ್ರಹಿಸುವಾತನಾಗಿದ್ದೆ. Lord, thank you for delivering me from all my problems and enemies. ಕರ್ತನೇ, ನನ್ನ ಜೀವನದಲ್ಲಿರುವಂತಹ ಏನೇ ಸಮಸ್ಯೆಗಳಾಗಿರ್ಲಿ ಅವೆಲ್ಲವುಗಳಿಂದ ನೀನು ಬಿಡುಗಡೆಗೊಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. Lord, I make you my Lord and Savior. Lord, I have decided to follow you all the days of my life. ಕರ್ತನೇ, ನನ್ನ ಜೀವನದಲ್ಲಿ ನಿನ್ನನ್ನೇ ಕರ್ತನು ಒಡೆಯನೆಂದು ಅಂಗೀಕರಿಸುವುದಕ್ಕೂ ಯಾವಾಗಲೂ ನಿನ್ನನ್ನೇ ಕರ್ತನ ರಕ್ಷಕನಾಗಿ ನನ್ನ ಎದುರಿನಲ್ಲಿ ಇಟ್ಟುಕೊಳ್ಳುವುದಕ್ಕೂ ನಾನು ನಿರ್ಧರಿಸಿದ್ದೇನೆ. Lord, we give you all the glory, honor and praise. We ask this prayer in Jesus' mighty name. Amen. ಕರ್ತನೇ, ಈ ಎಲ್ಲಾ ಘನವನ್ನು ಮಾನವನ್ನು ಮಹಿಮೆಯನ್ನು ನಿನಗೊಬ್ಬನಿಗೆ ಅರ್ಪಿಸಿ ನಮ್ಮ ರಕ್ಷಕನು ಒಡೆಯನಾದ ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. Amen. Thank you for listening to this broadcast. Jesus loves you. ಈ ಬ್ರಾಡ್ಕಾಸ್ಟ್ ಅನ್ನು ಕೇಳಿದಕ್ಕಾಗಿ ನಿಮಗೆ ವಂದನೆಗಳು. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. Jesus loves you. We'll see you again. Thank you. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಪುನಃ ಭೇಟಿಯಾಗೋಣ. Thank you.